ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಚರಿತ್ರಾತ್ಮಕ ದಿನ. ಇತ್ತೀಚಿನ ದಶಕಗಳಲ್ಲಿ ಇಂಥದೊಂದು ಅತಿ ದೊಡ್ಡ ಯೋಜನೆಯನ್ನ ರಾಜ್ಯ ಸರ್ಕಾರ ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರೂ ಕೂಡ ರಾಜ್ಯದ ಜನತೆಗೆ ಬಹಳ ದೊಡ್ಡ ಸಂತೋಷವನ್ನ ಉಂಟು ಮಾಡಿದೆ. ಗೌರಿ ಹಬ್ಬ ಇವತ್ತು ಗಂಗೆ ಪೂಜೆ ಮಾಡ್ತಾ ಇದ್ದೀವಿ. ಭಗೀರಥ ಪ್ರಯತ್ನ ಮಾಡ್ದಂಗೆ ನಮ್ಮ ಸರ್ಕಾರ ಕೂಡ ಒಂದು ಪ್ರಯತ್ನವನ್ನು ಮಾಡಿ ಪಶ್ಚಿಮ ಘಟ್ಟಕದಿಂದ ನೀರನ್ನ ಬಯಲುಸೀಮೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ನನಗೆ ನಮ್ಮ ಆಫೀಸರ್ ಒಬ್ರು ನೆನೆ ಹೇಳ್ತಾ ಇದ್ರು, ನಮ್ಮ ಮೋಹನ್ ರಾಜ್ ಅಂತ DC ಇದ್ರು, ಅವ್ರು ಹೇಳ್ತಾ ಇದ್ರು ಈ ಜಾಗದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಒಟ್ಟಾಗ ಒಬ್ಬ ಮಾಧ್ಯಮ ಸ್ನೇಹಿತರು ಇದೊಂದು ಎತ್ತಿನ ಹೊಳೆ, ಎತ್ತು ಕುಡಿಯೋಕೆ ನೀರು, ಇಲ್ಲಿ ಹೆಂಗ್ ನೀರು ಬರ್ತದೆ, ನೀರ್ ಹೆಂಗ್ ತಗೊಂಡು ಹೋಗ್ತಾರೆ ಅಂತ ಪ್ರಶ್ನೆ ಕೇಳಿದ್ರು ಅಂತ ನನಗೆ ಹೇಳ್ತಾ ಇದ್ರು. ಇದು ನಾವು ಏನು ಸಾಧ್ಯ ಇಲ್ಲ ಅದನ್ನ ಸಾಧ್ಯವನ್ನ ಮಾಡಂತ ಒಂದು ಛಲ, ಸಂಕಲ್ಪ, ಸ್ವಇಚ್ಛೆ, ರಾಜ್ಯ ಇಚ್ಛೆ ಇವೆಲ್ಲ ಕೂಡ ಇವತ್ತು ಮಾಡಿದ್ದೇವೆ. ಈ ಯೋಜನೆ ನಮ್ಮ ಪ್ರತಿಜ್ಞೆ ಕೂಡ ಆಗಿತ್ತು, ಸಂಕಲ್ಪ ಕೂಡ ಆಗಿತ್ತು, ನಮ್ಮ ಪ್ರತಿಜ್ಞೆ ಕೂಡ ಆಗಿತ್ತು ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಪ್ರತಿಷ್ಠೆ ಕೂಡ. ಈ ಸಂಕಲ್ಪವನ್ನ ಈಡೇರಿಸಲು ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ. ಇದು ನಾನಾಗ್ಲಿ ಸಿದ್ದರಾಮಯ್ಯನವರು ಇಬ್ಬರದಲ್ಲ, ಎಲ್ಲ ಅಧಿಕಾರಿಗಳು, ನೌಕರರು, ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆಯವರು, DPR ಮಾಡಿದವರು, ಒಂದು ಕಾಲದಲ್ಲಿ ಪರಶಿವಯ್ಯನವರು, SM ಕೃಷ್ಣವ್ರ ಕಾಲದಲ್ಲಿ ಅದನ್ನ ಒಂದು ಪ್ರೆಸೆಂಟೇಷನ್ ಮಾಡಿದ್ರು, ಆಗ ನಿಂತೋಯ್ತು. ಬೇರೆ ಬೇರೆ ಸರ್ಕಾರಗಳು ಪ್ರಾರಂಭ ಮಾಡಿದ್ರು, ನಿಂತೋಯ್ತು. ಆದ್ರೆ ಸಿದ್ದರಾಮಯ್ಯನವರು ಅದನ್ನ ಒಂದು ದೊಡ್ಡ ತೀರ್ಮಾನ ಮಾಡಿ ವೀರಪ್ಪ ಮೊಯ್ಲಿಯವರು ಬಹಳ ಪುಷ್ ಮಾಡಿದ್ರು, ಅವ್ರಿಗೆ ಇದಾಗಲೇಬೇಕು ಅಂತ. MB ಪಾಟೀಲ್ ಅವರು ಮಂತ್ರಿ ಇದ್ರು, ಆಗ ಇದು ಪ್ರಾರಂಭ ಆಯಿತು. ಇದು ನನಗೆ ಸಿಕ್ಕಿದ್ದೊಂದು ಭಾಗ್ಯ. ಇದು ನಿಂತೋಗಿತ್ತು, ಮಧ್ಯ ಬೇಕಾದಷ್ಟು ಅಡಚಣೆ ಇತ್ತು. ನಾನು ಇದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ, ಇನ್ನು ಯಾರು ಇಂಪ್ಲಿಮೆಂಟ್ ಮಾಡೋಕೆ ಆಗುದಿಲ್ಲ ಫೈನಾನ್ಷಿಯಲ್ ಅಂತ ಹೇಳಿ ಟಾಸ್ಕ್ ಫೋರ್ಸ್ ಮಾಡಿ ಇಲ್ಲಿ ಏನೇನೋ ಇಕ್ಕಟ್ಟುಗಳಿತ್ತು, ಏನೇನು ಸಮಸ್ಯೆ ಇತ್ತು ಅದನ್ನೆಲ್ಲ ಎದುರಿಸಿ ಫಾರೆಸ್ಟ್ ಇಲಾಖೆ, ಈ ಕೆಲವು ನಮ್ಮ ನೀರು ಶೇಖರಣೆ ಮಾಡಿ ಪವರ್ ಜನರೇಟ್ ಮಾಡ್ತಿದ್ರು ಅವ್ರದ್ದೆಲ್ಲ ಕಿತಾಪತಿ ಇತ್ತು, ಕೆಲವು ರೈತರದಿತ್ತು, ಬೇರೆ ಬೇರೆ ವ್ಯಾಜ್ಯಗಳೆಲ್ಲ ಕೂಡ ಇತ್ತು. ಅವನ್ನೆಲ್ಲ ಇತ್ಯರ್ಥ ಮಾಡಿ ಇವತ್ತು ಈ ಒಂದು ಪವಿತ್ರ ದಿನ, ಪವಿತ್ರವಾದಂಥ ಈ ಗೌರಿ ಹಬ್ಬದ ದಿನ ಇವತ್ತು ನಾವು ಗಂಗೆ ಗೌರಿ ಇದು ಕೂಡ ನಮನವನ್ನ ಅರ್ಪಿಸ್ತಾ ಇದ್ದೇವೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ. ಹಂಗೆ ನನಗೆ ಈ ಒಂದು ಅವಕಾಶ, ಜನರ ಸೇವೆ, ನಾಡಿನ ಸೇವೆ, ಸುಮಾರು 6,657 ಹಳ್ಳಿಗಳು, 27 ತಾಲೂಕುಗಳು, 257 ಕೆರೆಗಳನ್ನ ತುಂಬಿಸುವಂತ ಏನು ಒಂದು ಭಾಗ್ಯದ ಯೋಜನೆ ನನ್ನ ನೇತೃತ್ವದಲ್ಲಿ ಏನು ನಡೀತಾ ಇದೆ, ಇದು ಎಷ್ಟೇ ಕಷ್ಟ ಆದರೂ ಕೂಡ ಕಾರ್ಯರೂಪಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದೇವೆ. ಇನ್ನ ದೊಡ್ಡ ಚಾಲೆಂಜಿಂಗ್ ಜಾಬ್ ಇದೆ. ಇಷ್ಟಕ್ಕೆ ಮುಗಿದೋಯ್ತು ಅಂತ ಇಲ್ಲ, ನೀರು ತೆಗೆಯದೇ ಒಂದು ಸಾಹಸ. ಇದಾದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಸರಿ ಮಾಡಿದ್ದೀನಿ. ಸದ್ಯದಲ್ಲಿ ಅದು ಕೂಡ ಚಾಲನೆ ಆಗ್ತದೆ. ಅದಾದ್ಮೇಲೆ ನೀರು ಫ್ಲೋ ಆಗ್ತದೆ. ಈ ಮಧ್ಯದಲ್ಲಿ ದೊಡ್ಡಬಳ್ಳಾಪುರ, ನಮ್ಮ ಕೊರಟಗೆರೆ ಜಾಗದಲ್ಲಿ ಅಲ್ಲೊಂದು ಜಾಗನ ನೀರನ್ನ ಶೇಖರಣೆ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಅದು BJP ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅದನ್ನು ಹೋಗಿ ಸದ್ಯಕ್ಕೂ ಕೂಡ ನಾನು ನೋಡ್ತೀನಿ, ನೋಡಿ ಅದನ್ನು ಕೂಡ ಏನು ಮಾಡ್ಬೋದು ಅಂತೇಳಿ ನೋಡಿ ನೆಕ್ಸ್ಟ್ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಪೈಪಲ್ಲಿ ತೆಗೆದುಕೊಂಡು
ಇದಕ್ಕೋಸ್ಕರನೇ ಒಂದು ದೊಡ್ಡ ಕಾನೂನು ಮಾಡಿದ್ದೀವಿ. ಈ ನೀರನ್ನ ಯಾರು ಮಧ್ಯದಲ್ಲಿ ಉಪಯೋಗಿಸ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ 63-64ರಲ್ಲಿ ಒಂದು ಯಾವುದೋ ಒಂಥರ ಕಾನೂನು ಮಾಡಿದ್ದೀವಿ. ಈಗ ಬಹಳ ಸ್ಟ್ರಿಕ್ಟ್ ಆಗಿ, ಯಾಕೆಂದ್ರೆ ಏನೇ ಮಾಡಬೇಕು ಅಂತ ಛಲ ಇರಬೇಕಲ್ಲ, ಆ ನೀರು ತಲುಪಬೇಕು. ಮಧ್ಯ ಮೋಟ್ರುಗಳನ್ನ ಹಾಕ್ಬಿಟ್ಟು ಪಂಪ್ ಮಾಡ್ಬಿಡ್ತಾರೆ. ಅರ್ಧ ಕಿಲೋಮೀಟರ್ ಯಾರು ಕೂಡ ನೀರನ್ನ ಉಪಯೋಗಿಸಬಾರ್ದು ಅನ್ನೋ ದೃಷ್ಟಿಯಿಂದ, ಏಕೆಂದ್ರೆ ನಾವು ಇಟ್ಟಿರುವಂತ ಗುರಿ ತಲುಪಬೇಕಲ್ಲ. ಗುರಿ ಏನು? ಬಯಲು ಸೀಮೆಗೆ ನೀರು ಕೊಡಬೇಕು, ಬರಡು ಭೂಮಿಗೆ ನೀರು ಕೊಡಬೇಕು, ಅಂತರ್ಜಲ ಹೆಚ್ಚಿಸಬೇಕು, ಕುಡಿಯೋ ನೀರು ಕೊಡಬೇಕು. ಇದು ವ್ಯವಸಾಯಕ್ಕೆ ಉಪಯೋಗ ಮಾಡೋಕ್ಕಲ್ಲ. ಅಂತರ್ಜಲ ಕೆಲವು ಜಾಗದಲ್ಲಿ ಕೆರೆಗಳ ನೀರು ತುಂಬಿದಾಗ ಹೆಚ್ಚಿಕೊಳ್ತದೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಸುಮಾರು 10 TMC ಅಷ್ಟು ಕೆರೆಗಳನ್ನು ತುಂಬಿಸ್ತೀವಿ, 14 TMC ಅಷ್ಟು ನೇರವಾಗಿ ಪೈಪ್ ನೀರು